ಭಾರತ ಮತ್ತು ಅಮೆರಿಕದ ಸಂಬಂಧ ಇತ್ತೀಚಿನ ದಿನಗಳಲ್ಲಿ ವೃದ್ಧಿಯಾಗ್ತಿದೆ. ಅದರಲ್ಲೂ ಕೂಡ ಭಾರತ ಏನು ರಕ್ಷಣಾ ಒಪ್ಪಂದಗಳಿದೆ ಅಥವಾ ಯಾವುದೇ ಒಪ್ಪಂದಗಳಿರಲಿ ಅದಕ್ಕೆ ಇದೀಗ ಅಮೆರಿಕ ಸಾಥ್ ನೀಡುವಂತ ಕೆಲಸವನ್ನ ಮಾಡ್ತಿರೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇಂತಹ ಸಂಬಂಧಕ್ಕೆ ಇದೀಗ ಅಮೆರಿಕದ ಅಧಿಕಾರಿಯೊಬ್ಬರು ಒಂದು ರೀತಿಯ ವಿಶೇಷ ವ್ಯಾಖ್ಯಾನವನ್ನ ನೀಡಿದ್ದಾರೆ. ಅದೇನಪ್ಪಾ ಅಂದ್ರೆ ಭಾರತ ಮತ್ತು ಅಮೆರಿಕದ ಸಂಬಂಧ ಚಪಾತಿಯ ಸಂಬಂಧವಲ್ಲ, ನಮ್ಮದು ಪೂರಿಯ ಸಂಬಂಧ ಎನ್ನುವಂತಹ ಮಾತನ್ನ ಈಗ ಹೇಳಿದ್ದಾರೆ. ಅಷ್ಟಕ್ಕೂ ಏನಿದು ಚಪಾತಿ ಮತ್ತು ಪೂರಿಯ ಸಂಬಂಧ? ಅಮೆರಿಕ ಮತ್ತು ಭಾರತದ ಸಂಬಂಧವನ್ನ ಚಪಾತಿ ಮತ್ತೆ ಪೂರಿಗೆ ಹೋಲಿಸಿದ್ಯಾಕೆ? ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಹೌದು ಸ್ನೇಹಿತರೆ, ಭಾರತ ಮತ್ತು ಅಮೆರಿಕದ ಸಂಬಂಧದ ಬಗ್ಗೆ ನಿಮ್ಮೆಲ್ರಿಗೂ ಹೇಳೋ ಅವಶ್ಯಕತೆಯೇ ಇಲ್ಲ. ಯಾಕಂದ್ರೆ ಯಾರೊಂದಿಗೆ ಇಂತಹ ಸಂಬಂಧ ಹೊಂದಿದೆ ಎನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅದರಲ್ಲೂ ಕೂಡ ಅಮೆರಿಕ ಭಾರತದ ವಿಚಾರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಕಳೆದ 10 ವರ್ಷಗಳಿಂದ ಹೆಚ್ಚು ಆಸಕ್ತಿಯನ್ನ ವಹಿಸ್ತಾ ಇದೆ. ಭಾರತದೊಂದಿಗೆ ಉತ್ತಮ ಸಂಬಂಧವನ್ನ ಇಟ್ಟುಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಮೋದಿ ಸರ್ಕಾರ ಬಂದ ಮೇಲೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದು. ನಮ್ಮ ಪ್ರಧಾನಿಯವರು ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ. ಅಮೆರಿಕದ ಅಧ್ಯಕ್ಷರು ಇಲ್ಲಿಗೆ ಭೇಟಿ ನೀಡುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಚೀನಾದೊಂದಿಗೆ ನಾವು $131 ಬಿಲಿಯನ್ ವ್ಯಾಪಾರವನ್ನ ಮಾಡಿದ್ರೆ ಅಮೆರಿಕದೊಂದಿಗೆ $191 ಬಿಲಿಯನ್ ವ್ಯಾಪಾರವನ್ನ ಮಾಡುವ ಮೂಲಕ ಚೀನಾವನ್ನ ಹಿಂದಿಕ್ಕಿ ಇದೀಗ ಅಮೆರಿಕ ನಮ್ಮೊಂದಿಗೆ ಹೆಚ್ಚು ಆತ್ಮೀಯವಾಗ್ತಾ ಇರುವಂತಹ ವಿಚಾರ ನಿಮಗೆ ಗೊತ್ತಿರುವಂತಹ ವಿಚಾರ. ಇದನ್ನ $500 ಬಿಲಿಯನ್ ಗೆ ಮುಂದಿನ ದಿನಗಳಲ್ಲಿ ತೆಗೆದುಕೊಂಡು ಹೋಗಬೇಕು ಎನ್ನುವಂತದ್ದು ಭಾರತ ಮತ್ತು ಅಮೆರಿಕದ ಒಂದು ದೊಡ್ಡ ಆಸೆಯಾಗಿದೆ. ಇನ್ನು ಸ್ನೇಹಿತರೆ, ಭಾರತದ ಸಂಬಂಧದ ವಿಚಾರಕ್ಕೆ ಬರೋದಾದ್ರೆ ಹಿಂದೆ ಹೇಗಿತ್ತು ಅನ್ನುವುದು ಮುಖ್ಯ ಅಲ್ಲ, ಬಟ್ ಈಗ ಭಾರತ ಅಮೆರಿಕದೊಂದಿಗೆ ಅತ್ಯುತ್ತಮ ಸಂಬಂಧವನ್ನ ಹೊಂದಿದೆ. ಇನ್ನು ಈ ಹಿಂದೆ ಅತ್ಯುತ್ತಮ ಸಂಬಂಧವನ್ನ ಹೊಂದಿರ್ಲಿಲ್ಲ ಅಂತ ಅಂದ್ರೆ ತಪ್ಪಾಗುತ್ತೆ, ಹೊಂದಿದೆ ಅಂದ್ರೂ ಕೂಡ ತಪ್ಪಾಗುತ್ತೆ. ಯಾಕಂದ್ರೆ ಒಂದು ರೀತಿ ಮಿಕ್ಸ್ ರೀತಿಯಲ್ಲಿ ಒಪ್ಪಂದವಿತ್ತು. ಅಂದ್ರೆ ನಿಮಗೆ ಗೊತ್ತಿರಬಹುದು, ಆರಂಭದಲ್ಲಿ ಅಂದ್ರೆ ಭಾರತ ಸ್ವತಂತ್ರವಾದ ಆರಂಭದಲ್ಲಿ ಏನು ನಮ್ಮ ದೇಶಕ್ಕೆ ಗೋಧಿಯನ್ನ ಕೊಡುವಂತ ಕೆಲಸವನ್ನ ಮಾಡಿತ್ತು. ಅದನ್ನ ಬೆದರಿಕೆಯಾಗಿಯೂ ಕೂಡ ಬಳಸಿಕೊಂಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಭಾರತ ಮತ್ತು ಪಾಕಿಸ್ತಾನದೊಂದಿಗೆ ಒಂದು ಯುದ್ಧ ಆದಾಗ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂತ ಕೆಲಸವನ್ನ ಇದೇ ಅಮೆರಿಕ ಮಾಡುತ್ತೆ. ಇನ್ನು ಚೀನಾ ಮತ್ತು ಭಾರತದ ನಡುವೆ ಯುದ್ಧ ಆದಾಗ ಭಾರತವನ್ನ ಬೆಂಬಲಿಸುವಂತ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಒನ್ ಸೈಡೆಡ್ ಇನ್ನೊಂದು ಸೈಡೆಡ್ ಎರಡನ್ನೂ ಕೂಡ ಅಮೆರಿಕ ಭಾರತಕ್ಕೆ ತೋರಿಸುವಂತ ಕೆಲಸವನ್ನ ಮಾಡಿದೆ. ಬಟ್ ಈಗ ಏನಿದೆ, ಈಗ ಪ್ರಸ್ತುತ ಅಮೆರಿಕ ಭಾರತದ ಪರವಾಗಿ ನಿಂತಿರೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಇತ್ತೀಚಿನ ದಿನಗಳಲ್ಲಿ ಒಂದು ಡ್ರೋನ್ ಒಪ್ಪಂದ ಏನಿತ್ತು ನಿಮಗೆ ಗೊತ್ತಿರುವಂತ ವಿಚಾರ. ಅದಕ್ಕೆ ಒಂದು ರೀತಿ ತಡೆ ಆಗಿತ್ತು. ಅಂದ್ರೆ 1 ವರ್ಷದ ಹಿಂದೆ ಅಮೆರಿಕಕ್ಕೆ ಮೋದಿ ಅವರು ಭೇಟಿ ನೀಡಿದಾಗ ಈ ಒಪ್ಪಂದದ ಬಗ್ಗೆ ಮಾತನಾಡಿ ಬಂದಿದ್ರು. ಆದ್ರೆ 1 ವರ್ಷದ ಬಳಿಕ ಇದೀಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅದಕ್ಕೆ ಕಾರಣ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಏನಂದ್ರೆ ಈ ಪನ್ನೂನ್ ವಿಚಾರವಾಗಿ ಭಾರತ ಮತ್ತು ಅಮೆರಿಕ ನಡುವೆ ಒಂದು ರೀತಿಯ ರಾಜತಾಂತ್ರಿಕ ತೊಂದರೆ ಉಂಟಾಗಿತ್ತು. ಅಂದ್ರೆ ಪನ್ನೂನನ್ನ ಭಾರತೀಯ ಅಧಿಕಾರಿಗಳು ಕೊಲ್ಲಲು ಪ್ರಯತ್ನ ಪಟ್ಟಿದ್ದಾರೆ ಎನ್ನುವಂತ ವಿಚಾರವನ್ನ ಅಮೆರಿಕ ಮಂಡಿಸಿತ್ತು. ಸೊ ಈ ವಿಚಾರವಾಗಿ ಭಾರತ ಮತ್ತು ಅಮೆರಿಕದ ನಡುವೆ ಒಂದು ರೀತಿ ಗೊಂದಲ ಉಂಟಾಗಿತ್ತು. ಆ ಕಾರಣದಿಂದ ಈ ಒಪ್ಪಂದಕ್ಕೆ ಒಂದು ರೀತಿಯಾಗಿ ತಡೆ ಬಿದ್ದಿತ್ತು. ಆದ್ರೆ ಇದೀಗ ಅಮೆರಿಕ ಮತ್ತೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದು ಅಮೆರಿಕದ ಡ್ರೋನ್ಗಳು ಇದೀಗ ಭಾರತದ ಗಡಿಗೆ ಬರಲಿದೆ. ಏನಾದ್ರೂ ನಮ್ಮ ಗಡಿಗೆ ಬಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಪಾಕಿಸ್ತಾನ ಮತ್ತು ಚೀನಾ ಮಾಲ್ಡೀವ್ಸ್ ಎದೆಯಲ್ಲಿ ನಡುಕ ಉಂಟಾಗುತ್ತೆ. ಯಾಕಂದ್ರೆ ಅಂತಹ ಅತ್ಯಾಧುನಿಕ ಡ್ರೋನ್ ಗಳನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಇದೀಗ ಭಾರತ ಮಾಡ್ತಾ ಇದೆ. ಅಮೆರಿಕ ಕೂಡ ಇದನ್ನ ಸಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಿದೆ. ಇನ್ನು ಆ ಡ್ರೋನ್ಗಳು ಯಾವಪ್ಪ ಅಂತ ನೋಡಿದ್ರೆ 31Q9B ಡ್ರೋನ್ಗಳು. ಹೌದು, ಇವು ಅತ್ಯಾಧುನಿಕ ಡ್ರೋನ್ಗಳಾಗಿದೆ. ಗಡಿಯಲ್ಲಿ ಏನು ರಕ್ಷಣೆಯನ್ನ ಮಾಡಬೇಕು ಅದೆಲ್ಲವನ್ನ ಈ ಡ್ರೋನ್ಗಳು ಬಳಕೆ ಮಾಡ್ತವೆ. ಅದೇ ಕಾರಣಕ್ಕೆ ಈ ಡ್ರೋನ್ ಅನ್ನ ಇದೀಗ ಭಾರತ ಅಮೆರಿಕದಿಂದ ತರಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇನ್ನು ಸ್ನೇಹಿತರೆ, ಈಗ ಅಸಲಿ ವಿಚಾರಕ್ಕೆ ಬರೋದಾದ್ರೆ ಈಗ ಅಮೆರಿಕದ ಅಧಿಕಾರಿಯೊಬ್ರು ಇಂತಹ ಮಾತನ್ನ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ತುಂಬಾ ಕ್ರಿಯೇಟಿವ್ ಆಗಿ ಭಾರತ ಮತ್ತು ಅಮೆರಿಕದ ಸಂಬಂಧವನ್ನ ವರ್ಣಿಸಿರುವ ಅಮೆರಿಕ ಚಪಾತಿ ಮತ್ತು ಪೂರಿಗೆ ಇದನ್ನ ಹೋಲಿಸಿದೆ. ಅಮೆರಿಕದ ರಾಯಭಾರಿ ಎರಿಕ್ ಗೆಸ್ಟ್ರೆಟ್ರಿ ಕ್ವಾಡ್ ವಿಚಾರದಲ್ಲಿ ಭಾರತವನ್ನ ಆಡಿ ಹೊಗಳಿದ್ದಾರೆ. ಇದೀಗ ಅಮೆರಿಕ ಮತ್ತೊಬ್ಬ ನಾಯಕರು ಅಂದ್ರೆ ಭಾರತದ ನಾಯಕರ ಬಗ್ಗೆ ಹೇಳ್ತಾ ಇರುವಂತದ್ದು. ಭಾರತ ಮತ್ತು ಅಮೆರಿಕದ ವ್ಯಾಪಾರವನ್ನ ಬಣ್ಣಿಸುವಾಗ ಚಪಾತಿ ಮತ್ತು ಪೂರಿಯನ್ನ ಉಪಯೋಗಿಸಿದ್ದಾರೆ, ಅಂದ್ರೆ ಪದಗಳನ್ನು ಉಪಯೋಗಿಸಿದ್ದಾರೆ. ಭಾರತ ಮತ್ತು ಅಮೆರಿಕದ ವ್ಯಾಪಾರ ಸಂಬಂಧ ಇದೀಗ ಚಪಾತಿಯ ಹಾಗೆ ಫ್ಲಾಟ್ ಆಗಿಲ್ಲ ಅಥವಾ ಚಪ್ಪಟೆಯಾಗಿಲ್ಲ, ಬದಲಿಗೆ ಈಗ ವಿಸ್ತರಣೆಗೊಂಡಿದ್ದು ದೊಡ್ಡದಾಗಿ ಉಬ್ಬಿ ಪೂರಿಯಂತಾಗಿದೆ ಎನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಅಂದ್ರೆ ಸ್ನೇಹಿತರೆ, ಸಿಂಪಲ್ ಅವ್ರು ಹೇಳಿದ್ದಾರೆ. ಅಂದ್ರೆ ಮೊದಲು ಅಂದ್ರೆ ಈ ಹಿಂದೆ ಅಮೆರಿಕದ ವಿಚಾರಕ್ಕೆ ಬಂದಾಗ ಹಿಂದಿನಿಂದಲೂ ನೆಹರು ಇರ್ಬೋದು, ಈ ಕಾಲದಿಂದ ಇಂದಿರಾ ಗಾಂಧಿ ಕಾಲದಿಂದ ಇರಬಹುದು, ಒಂದು ರೀತಿ
ಚಪ್ಪಟೆಯ ಆಕಾರದಲ್ಲಿ, ಅಂದ್ರೆ ಏನು ಒಂದ್ ರೀತಿ ಬೇಕು ಬೇಡ ಅಂದ್ರೆ ತಟಸ್ಥವಾಗಿ ಇರುವಂತಹ ಒಂದು ಕೆಲಸವನ್ನ ಮಾಡಿತ್ತು. ಆದ್ರೆ ಈಗ ಅದು ತಟಸ್ಥವಾಗಿಲ್ಲ. ಈಗ ಭಾರತ ಮತ್ತು ಅಮೆರಿಕದ ಸಂಬಂಧ ಒಂದು ರೀತಿ ಪೂರಿಯಂತೆ ಉಬ್ಬಿಕೊಂಡಿದೆ. ಅಂದ್ರೆ ಈಗ ಅತ್ಯುತ್ತಮವಾಗಿದೆ ಎನ್ನುವಂತಹ ಮಾತನ್ನ ಹೇಳುವ ಸಲುವಾಗಿ ಪೂರಿ ಮತ್ತು ಚಪಾತಿಯ ಬಗ್ಗೆ ಉದಾಹರಣೆಯನ್ನ ಕೊಡುವ ಮೂಲಕ ಅಮೆರಿಕ ಮತ್ತು ಭಾರತದ ಸಂಬಂಧವನ್ನ ವರ್ಣಿಸಿದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳೋದಾದ್ರೆ ಇದೀಗ ಅಮೆರಿಕ ಮತ್ತು ಭಾರತದ ಸಂಬಂಧ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಆದ್ರೆ ಸಂಬಂಧ ಹೆಚ್ಚಾಗ್ತಿದೆ ಅಂತ ಹೇಳಿ ಒಂದು ದೇಶವನ್ನ ಹೊಗಳುವಂತ ಕೆಲಸವನ್ನ ತೆಗಳುವಂತ ಕೆಲಸವನ್ನ ಮಾಡ್ತಿಲ್ಲ. ಎಲ್ಲಿ ಭಾರತವನ್ನ ಟೀಕಿಸ್ಬೇಕು ಅಲ್ಲಿ ಅಮೆರಿಕ ಭಾರತವನ್ನ ಟೀಕಿಸುತ್ತೆ, ಭಾರತವನ್ನ ಎಲ್ಲಿ ಹೊಗಳಬೇಕು ಅಲ್ಲಿ ಹೊಗಳುತ್ತೆ ಅಷ್ಟೇ. ಅಮೆರಿಕ ಕೂಡ ಅಷ್ಟೇ, ಇನ್ನು ಭಾರತ ಕೂಡ ಅಷ್ಟೇ. ಭಾರತ ತನ್ನ ಏನು ಹೇಳಿಕೆಯನ್ನ ಅಷ್ಟೇ ತುಂಬಾ ಚೆನ್ನಾಗಿ ನಿಭಾಯಿಸುವಂತ ಕೆಲಸವನ್ನ ಮಾಡುತ್ತೆ. ಅಮೆರಿಕ ತಪ್ಪು ಮಾಡಿದ್ರೆ ಡೈರೆಕ್ಟ್ ಆಗಿ ತಪ್ಪು ಅಂತ ಹೇಳುತ್ತೆ, ಸರಿ ಮಾಡಿದ್ರೆ ಹೊಗಳುವಂತ ಕೆಲಸವನ್ನ ಮಾಡುತ್ತೆ. ಇದಕ್ಕೆ ಫಾರ್ ಎಕ್ಸಾಂಪಲ್ ಅಂದ್ರೆ ಈ ಇಸ್ರೇಲ್ ವಿಚಾರ ಇದೆಯಲ್ಲ, ಇದು ಬೆಸ್ಟ್ ಎಕ್ಸಾಂಪಲ್. ಇಸ್ರೇಲ್ಗೆ ಅಮೆರಿಕ ಬೆಂಬಲವನ್ನ ಕೊಡುವಂತ ಕೆಲಸವನ್ನ ಮಾಡಿತ್ತು. ಬಟ್ ಭಾರತ ಏನ್ ಮಾಡ್ತು ಅಂದ್ರೆ ಅದನ್ನ ಅಪೋಸ್ ಮಾಡುವಂತ ಕೆಲಸವನ್ನ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇನ್ನು ಭಾರತದ ಮೇಲೆ ಒತ್ತಡವನ್ನ ಏರಿ ರಷ್ಯಾದಿಂದ ಯಾವುದೇ ತೈಲವನ್ನ ತರಿಸ್ಕೊಳ್ಬಾರದು ಎನ್ನುವಂತದನ್ನ ಉಕ್ರೇನ್ ಮತ್ತು ರಷ್ಯಾ ಯುದ್ಧದ ಸಮಯದಲ್ಲಿ ಅಮೆರಿಕ ಹೇಳಿತು. ಆದ್ರೆ ಭಾರತ ಅಲ್ಲಿಂದ ತರಿಸ್ಕೊಡ್ತು ಮತ್ತೆ ಅಮೆರಿಕಕ್ಕೆ ಏನ್ ಬೇಕೋ ಅಂದ್ರೆ ಸಮಾಧಾನ ಮಾಡ್ಬೇಕಾಗಿರುವಂತ ಕೆಲಸವನ್ನ ಮಾಡ್ತು. ಒಟ್ನಲ್ಲಿ ಇದೀಗ ಇವರೇನು ಉದಾಹರಣೆಯಾಗಿ ಹೇಳಿದ್ರೆ ಚಪಾತಿ ಮತ್ತು ಪೂರಿ ಅದೇ ರೀತಿ ಸಂಬಂಧ ಇದೆ. ಅಂದ್ರೆ ಈಗ ಫ್ಲಾಟ್ ಆಗಿಲ್ಲ, ಅಮೆರಿಕದೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿದೆ. ಅದೇ ಕಾರಣಕ್ಕೆ ಇದೀಗ ಭಾರತ ಮತ್ತು ಅಮೆರಿಕದ ಸಂಬಂಧ ಒಂದು ರೀತಿ ಚೆನ್ನಾಗಿದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.